ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ. ಸಂಚಿಕೆ ಶುರುನಲ್ಲಿ ಮೀನಾಕ್ಷಿ ಮತ್ತೆ ಹಾಗೆ ಕನ್ನಿಕಾ ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಕನ್ನಿಕಾ ಮಾತ್ರ ಕೋಪ ಮಾಡ್ಕೊಂಡು ಕೂತ್ಕೊಂಡಿರ್ತಾಳೆ. ಆಗ ಮೀನಾಕ್ಷಿ ಅವರು ಯಾಕೆ ಕನ್ನಿಕಾ ಕೋಪ ಮಾಡ್ಕೊಂಡಿದ್ಯಲ್ಲ, ಏನಾಯ್ತು ಅಂತ ಕೇಳ್ತಾರೆ. ಅಲ್ಲ ಅತ್ತೆ, ನಾವು ಪ್ಲಾನ್ ಇರೋದನ್ನ ಏನ್ ಹೇಳಿ ಭಾಗ್ಯನ ಹತ್ರ ಜಾಸ್ತಿಯಾಗಿ ಖರ್ಚು ಮಾಡಿಸ್ಬೇಕು ಅಂತ ನಮ್ ಪ್ಲಾನ್ ಇದ್ದಿದ್ದು. ಆದ್ರೆ ನೀವು ಮಾತ್ರ ಎಲ್ಲದನ್ನು ನಾವೇನೆ ಮಾಡ್ತೀನಿ ಅಂತ ಒಪ್ಕೊಂಡ್ ಬಿಟ್ರಲ್ಲ ಅತ್ತೆ, ನೀವ್ ಯಾಕೆ ಈ ತರ ಮಾಡಿದಿರ ಅಂತ ನನ್ಗೆ ಗೊತ್ತಾಗ್ಲೇನೆ ಇಲ್ಲ ಅಂತೆ ಅಂತ. ಆಗ ಕನ್ನಿಕಾ ಕೋಪ ಮಾಡ್ಕೊಂಡು ಹೇಳ್ತಿರ್ಬೇಕಾದ್ರೆ ನೋಡ್ ಕನ್ನಿಕಾ, ನಮ್ ಪ್ಲಾನ್ ಏನೋ ಆ ತರ ಇದ್ದಿದ್ದು ನಿಜ, ಆದ್ರೆ ಅದಕ್ಕಿಂತ ಜಾಸ್ತಿಯಾಗಿ ಭಾಗ್ಯನಿಗೆ ನೋವು ಕೊಡುವಂತ ಪ್ಲಾನ್ ನನ್ನ ಹತ್ರ ಇರ್ಬೇಕಾದ್ರೆ ನಾನ್ ಯಾಕೆ ಆ ಸಿಲ್ಲಿ ಪ್ಲಾನ್ ಅನ್ನ ಫಾಲೋ ಮಾಡ್ಲಿ ಅಂತ ಕೇಳ್ಬಿಡ್ತಾರೆ. ಆಗ ಕನ್ನಿಕಾಗಂತೂ ಶಾಕ್ ಆಗಿ ಏನತ್ತೆ ನೀವ್ ಹೇಳ್ತಾ ಇರೋದು, ಭಾಗ್ಯನಿಗೆ ಜಾಸ್ತಿ ನೋವು ಕೊಡುವಂತ ಪ್ಲಾನ್ ಅಲ್ಲ ಅತ್ತೆ, ಭಾಗ್ಯನಿಗೆ ಜಾಸ್ತಿ ದುಡ್ಡು ಖರ್ಚು ಮಾಡಕ್ ಆಗದೆ ಅವಳನ್ನ ಒದ್ದಾಡೋ ತರ ಮಾಡ್ಬೇಕು ಅಂತ ಇದ್ದಿದ್ದು ತಾನೇ ನಮ್ ಪ್ಲಾನ್ ಅಲ್ವಾ ಅಂತ. ಆಗ ಕನ್ನಿಕಾ ಕೇಳ್ತಾ ಇರ್ಬೇಕಾದ್ರೆ ಇಲ್ಲ ಕನ್ನಿಕಾ, ನನ್ ಪ್ಲಾನ್ ಚೇಂಜ್ ಆಗಿದೆ ಅಂತ. ಆಗ ಮೀನಾಕ್ಷಿ ಹೇಳ್ಬಿಡ್ತಾರೆ ಏನತ್ತೆ ನೀವ್ ಹೇಳ್ತಾ ಇರೋದು, ನನ್ಗೊಂದೂ ಅರ್ಥನೇ ಆಗ್ತಾ ಇಲ್ಲ, ಸ್ವಲ್ಪ ಬಿಡಿಸಿ ಹೇಳ್ಬಾರ್ದಾ ಅಂತ. ಆಗ ಕನ್ನಿಕಾ ಕೇಳ್ಬಿಡ್ತಾಳೆ ನೋಡ್ ಕನ್ನಿಕಾ, ನಾನ್ ಈ ಸರಿ ಭಾಗ್ಯನಿಗೆ ನೋವಿಂದಾನೇ ಏಟ್ ಕೊಡ್ತೀನಿ, ಅವಳನ್ನ ಎಮೋಷನಲಿ ನಾನು ಬ್ರೇಕ್ ಡೌನ್ ಆಗೋ ತರನೇ ಮಾಡ್ತೀನಿ, ನೋಡ್ತಾ ಇರು. ಅದು ಅಲ್ಲದೆ ಭಾಗ್ಯನ್ ಮನೆಗ್ ನಾವು ಹೋದವಾಗ ಭಾಗ್ಯ ಮಾತಾಡೋದನ್ನ ನೀನೇನಾದ್ರೂ ಕೇಳಿಸ್ಕೊಂಡ್ಯಾ ಅಂತ. ಆಗ ಮೀನಾಕ್ಷಿ ಕೇಳ್ಬಿಡ್ತಾರೆ ಏನ್ ಭಾಗ್ಯ ಮಾತಾಡಿದಾಳೆ, ಏನತ್ತೆ ಅದು ಅಂತ. ಆಗ ಕನ್ನಿಕಾ ಕೇಳ್ತಿರ್ಬೇಕಾದ್ರೆ ನೋಡು ಅವಳು ಏನಂತ ಹೇಳಿದಾಳೆ, ನನ್ ತಂಗಿ ಮದ್ವೆನ ಮಾಡೋದು ನನ್ ಜವಾಬ್ದಾರಿ, ಅದು ಅಲ್ಲದೆ ಅದು ನನ್ ಕನ್ಸು ಅಂತ ಹೇಳಿದಾಳೆ. ಹಾಗಾಗಿ ಅವಳ ಕನ್ಸಿಗೆನೆ ಕೊಡ್ಲಿ ನಾವು ಇಟ್ಟು ಬಿಟ್ಟದಿದ್ರೆ ಹೇಗಿರುತ್ತೆ ಅವಾಗ ಅವಳ ಸಿಚುವೇಶನ್ ಅಂತ. ಆಗ ಮೀನಾಕ್ಷಿ ಕೇಳ್ಬಿಡ್ತಾರೆ ಇನ್ನ ನಿಮ್ಗೆ ಅರ್ಥ ಆಗಿಲ್ವಾ, ಫಾರ್ ಎಕ್ಸಾಂಪಲ್ ನಮ್ಮನೇಲಿ ಒಂದು ಚಿಕ್ಕ ಫಂಕ್ಷನ್ ನಡೀತಾ ಇದೆ ಅಂತ ಅನ್ಕೋ, ಆ ಫಂಕ್ಷನ್ ಇಂದ ನಿನ್ನ ಹೊರಗಡೆ ಇಟ್ಬಿಟ್ರೆ ನಿನ್ಗ ಅವಾಗ ಎಷ್ಟು ಬೇಜಾರಾಗುತ್ತೆ ಅಂತ. ಆಗ ಮೀನಾಕ್ಷಿ ಕೇಳ್ಬಿಡ್ತಾರೆ ಬೇಜಾರಾಗೋದಾ, ಸಿಟ್ನಲ್ಲಿ ನಾನು ಎಲ್ರ ಮೇಲೂ ಕೂಡ ಕೂಗಾಡ್ಬಿಡ್ತೀನತ್ತೆ, ಅದೇ ಕೋಪದಲ್ಲಿ ನಾನು ಯಾವ್ದೇ ಕಾರಣಕ್ಕೂ ಫಂಕ್ಷನ್ ನಡೆಯೋದೇ ಇಲ್ಲ, ಗಲಾಟೆ ಮಾಡ್ಬಿಟ್ಟು ಆ ಫಂಕ್ಷನ್ ಅನ್ನೇ ನಿಲ್ಲಿಸ್ಬಿಡ್ತೀನಿ ಅಂತ. ಆಗ ಕನ್ನಿಕಾ ಹೇಳ್ತಿರ್ಬೇಕಾದ್ರೆ ನೋಡ್ದೆ ಮತ್ತೆ ಒಂದೇ ಚಿಕ್ಕ ಫಂಕ್ಷನ್ ಇಂದ ನಿನ್ನ ಮನೆಯಿಂದ ಹೊರಗಡೆ ಇಟ್ಟಿದ್ದಕ್ಕೆ ನೀನು ಫಂಕ್ಷನ್ ನಡೆಯಕ್ಕೇನೆ ಬಿಡ್ತಾ ಇಲ್ಲ ಅಂತ ಹೇಳ್ತಾ ಇದ್ಯಾ. ಅದೇ ತರನೇ ಅವಳ ತಂಗಿ ಮದ್ವೆನೆ ಅಂತ ಅವಳಿಗೆ ಅನ್ನಿಸ್ಬಾರ್ದು, ಎಲ್ಲಾ ಜವಾಬ್ದಾರಿಯಿಂದನೂ ಕೂಡ ಮದ್ವೆ ಕೆಲಸದಿಂದ ಭಾಗ್ಯನ ಹೊರಗಡೆ ಇಟ್ಬಿಟ್ಟು ಎಲ್ಲಾ ಕೆಲ್ಸನು ನಾನೇ ಮುಂದೆ ನಿಂತ್ಕೊಂಡು ಮಾಡಿಸ್ತೀನಿ. ಆಗ ಎಮೋಷನಲಿ ಅವಳು ಬ್ರೇಕ್ ಡೌನ್ ಆಗ್ಬಿಟ್ಟು ಆಟೋಮೆಟಿಕ್ ಆಗಿ ಅವಳೇನೆ ಈ ಮದ್ವೆನ ನಿಲ್ಸೋ ಹಾಗೆ ನಾನ್ ಮಾಡ್ತೀನಿ ನೋಡ್ತಾ ಇರು ಅಂತ ಮೀನಾಕ್ಷಿ ಹೇಳ್ತಿರ್ಬೇಕಾದ್ರೆ ವಾವ್ ಸೂಪರ್ ಪ್ಲಾನ್ ಅತ್ತೆ, ಇದು ನನ್ನ ಐಡಿಯಾಗೆ ಬರ್ಲೇ ಇಲ್ಲ ಅಂತ. ಆಗ ಕನ್ನಿಕಾ ಹೇಳ್ತಾ ಇರ್ತಾಳೆ. ಆಗ ಮೀನಾಕ್ಷಿ ಅವರು ಒಬ್ಬನಿಗೆ ಕಾಲ್ ಮಾಡ್ಬಿಟ್ಟು ನೋಡು ನನ್ನ ಹೆಸರು ಮೀನಾಕ್ಷಿ ಕಾಮತ್ ಅಂತ, ನಾನು ಮದ್ವೆ ಕೆಲ್ಸ ಎಲ್ಲ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿದೀನಲ್ವಾ, ಆ ಕೆಲ್ಸನೆಲ್ಲ ಇವತ್ತಿಂದನೇ ಸ್ಟಾರ್ಟ್ ಮಾಡಿ ಅಂತ ಕಾಲ್ ಮಾಡಿ ಹೇಳ್ತಾರೆ. ಇನ್ನ ಒಂದ್ ಕಡೆ ಭಾಗ್ಯನು ಕೂಡ ಮನೇಲಿ ಯಾರಿಗೂ ಫೋನ್ ಮಾಡ್ಬಿಟ್ಟು ಹೌದು ನನ್ಗೆ ಒಂದಷ್ಟು ಜನ ಅಡ್ಗೆ ಕೆಲ್ಸದವರೆಲ್ಲ ಬೇಕಿತ್ತು, ಯಾಕಂತಂದ್ರೆ ಮನೆಗೆ ತುಂಬಾನೇ ಜನ ಬರ್ತಾರೆ ಅಂತ. ಆಗ ಭಾಗ್ಯ ಹೇಳ್ಬಿಟ್ಟು ಅವ್ರನ್ನ ಫೋನ್ ಅಲ್ಲಿ ಮಾತಾಡ್ತಾ ಇರ್ತಾಳೆ. ಆಗ ಕುಸುಮ ಅಲ್ಲಿಗೆ ಬಂದ್ಕೊಂಡು ಭಾಗ್ಯ ಯಾರತ್ರಮ್ಮ ಫೋನ್ ಅಲ್ಲಿ ಮಾತಾಡ್ತಿದ್ಯಾ ಅಂತ ಕೇಳ್ಬಿಡ್ತಾರೆ. ಅತ್ತೆ ಅದು ನಾನು ಒಂದಷ್ಟು ಜನ ಅಡ್ಗೆ ಕೆಲ್ಸದವ್ರನ್ನ ಹಾಗೆ ಬಡ್ಸಕ್ಕಲ್ಲ ಹೇಳಿದೀನಿ, ಹಾಗಾಗಿ ಅವರಿಗೆ ಫೋನ್ ಮಾಡಿ ಬರಕ್ ಹೇಳಿದೀನಿ, ಅವ್ರೆಲ್ರನ್ನೂ ಕೂಡ ಬರ್ತೀನಂತ ಒಪ್ಕೊಂಡಿದಾರ ಅತ್ತೆ ಅಂತ. ಆಗ ಭಾಗ್ಯ ಹೇಳಿದ ತಕ್ಷಣ ಹೌದಮ್ಮ ಭಾಗ್ಯ ಒಳ್ಳೆ ಕೆಲಸ ಮಾಡಿದ್ಯಾ ಅಂತ ಕುಸುಮ ಹೇಳ್ಬಿಡ್ತಾರೆ. ಆಗ ಅದೇ ಟೈಮ್ಗೆ ಸರಿಯಾಗಿ ಧರ್ಮ ಮತ್ತೆ ವಿಠಲ್ ಮೂರ್ತಿ ಅವರು ಬಂದ್ಬಿಡ್ತಾರೆ. ಈ ಕಡೆ ಧರ್ಮ ಅವರು ಮಾತ್ರ ತುಂಬಾನೇ ಗಾಬರಿಗ್ಬಿಟ್ಟು ಭಾಗ್ಯ ಇದೇನಮ್ಮ ಆಯ್ತು, ವೇನು ಚೇಂಜ್ ಆಗಿದೆ ಅಂತ ಬೀಗರು ಕಾಲ್ ಮಾಡಿ ನನ್ಗೆ ಹೇಳಿದ ಮೇಲೆನೆ ಗೊತ್ತಾಗಿರೋದು ಅಂತ. ಆಗ ಧರ್ಮ ಅವರು ಗಾಬರಿಯಾಗಿ ಹೇಳ್ತಾ ಇದ್ರೆ ಈ ಕಡೆ ವಿಠಲ್ ಮೂರ್ತಿ ಅವರನ್ನು ಕೂಡ ಹೌದಮ್ಮ ಭಾಗ್ಯ ಇವಾಗ ಏನ್ ಮಾಡೋದು, ಅದು ಬೇರೆ ದೊಡ್ಡ ಹಾಲ್, ನಾವ್ ಅಲ್ಲಿ ಮದ್ವೆ ಮಾಡ್ಬೇಕು ಅಂತಂದ್ರೆ ತುಂಬಾನೇ ಖರ್ಚಾಗ್ಬಿಡುತ್ತೆ, ಭಾಗ್ಯ ಏನ್ ಮಾಡೋದಮ್ಮ ಅಂತ. ಆಗ ವಿಠಲ್ ಮೂರ್ತಿ ಅವರು ಕೇಳ್ತಾ ಇರ್ಬೇಕಾದ್ರೆ ಆಗ ಸುನಂದ ಮನೆ ಒಳಗಡೆಯಿಂದ ಬಂದ್ಕೊಂಡು ಇನ್ನೇನ್ ಮಾಡೋದು, ಅದೇ ಹಾಲ್ ನಲ್ಲಿ ಮದ್ವೆ ಮಾಡ್ಕೊಟ್ರಾಯ್ತು ಅಷ್ಟೇ ಅಂತ. ಆಗ ಸುನಂದ ಹೇಳ್ಬಿಡ್ತಾರೆ. ಈ ಕಡೆ ವಿಠಲ್ ಮೂರ್ತಿ ಅವರು ತುಂಬಾನೇ ಶಾಕ್ ಆಗಿ ಸುನಂದ ಏನೇ ಹೇಳ್ತಿದ್ಯಾ ನೀನು, ಅಲ್ಲಿ ಮದ್ವೆ ಮಾಡೋದಂತಂದ್ರೆ ನಮ್ ಕೈಯಲ್ಲೆಲ್ಲ ಎಲ್ಲೇ ಆಗುತ್ತೆ, ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ, ಏನೇ ಮಾಡೋದು ಅಂತ. ಆಗ ವಿಠಲ್ ಮೂರ್ತಿ ಅವರು ಕೇಳ್ತಾ ಇರ್ಬೇಕಾದ್ರೆ ನೋಡ್ರಿ ಅದಕ್ಕೆಲ್ಲ ನೀವೇನು ತಲೆ ಕೆಡ್ಸ್ಕೊಳ್ಳೋ ಅಗತ್ಯನೇ ಇಲ್ಲ, ಬೀಗ್ರೆ ಎಲ್ಲದನ್ನು ಮಾವೇನೆ ಮಾಡ್ಕೊಡ್ತೀವಂತ ಒಪ್ಕೊಂಡ್ ಬಿಟ್ಟಿದ್ದಾರೆ ಅಂತ. ಆಗ ಸುನಂದ ಹೇಳಿದ ತಕ್ಷಣ ಏನ್ ಸುನಂದ ನೀನ್ ಹೇಳ್ತಾ ಇರೋದು, ಬೀಗ್ರು ಒಪ್ಕೊಂಡ್ ಬಿಟ್ಟಿದಾರ, ಅದಕ್ಕೆ ನೀವೆಲ್ರನ್ನು ಕೂಡ ಒಪ್ಕೊಂಡ್ ಬಿಟ್ಟಿದ್ದೀರಾ, ಮದ್ವೆ ನ್ಯಾಯವಾಗಿ ನೋಡೋದಾದ್ರೆ ನಮ್ಮ ಮಗಳು ಮದ್ವೆನ ನಾವು ತಾನೇ ಧರ್ಮದ ಪ್ರಕಾರ ಮಾಡ್ಕೊಡ್ಬೇಕು ಅಂತ. ಆಗ ವಿಠಲ್ ಮೂರ್ತಿ ಅವರು ಹೇಳ್ಬಿಡ್ತಾರೆ ಏನಮ್ಮ ಭಾಗ್ಯ ನಿಮ್ಮ ಅಮ್ಮನಿಗೆ ನೀನಾದ್ರೂ ಸ್ವಲ್ಪ ಹೇಳ್ಬಾರ್ದಾ ಅಂತ. ಆಗ ಕೇಳ್ತಾರೆ ಅಪ್ಪ ನಾನು ಹೇಳಿದೀನಪ್ಪ, ಆದ್ರೆ ಅಮ್ಮನೆ ಕೇಳ್ತಾನೆ ಇಲ್ಲ ಅಂತ. ಆಗ ಭಾಗ್ಯ ಹೇಳಿದ ತಕ್ಷಣ ರೀ ಅದೆಲ್ಲ ನನಗ್ ಗೊತ್ತಿಲ್ಲ ನೋಡಿ, ನಿಮ್ಮ ಹತ್ರ ಏನೂ ಆಗಲ್ಲ, ಅದು ಅಲ್ಲದೆ ನಮ್ಮ ಹತ್ರನು ಕೂಡ ಅಷ್ಟು ದೊಡ್ಡ ಹಾಲ್ ಅಲ್ಲಿ ಮದ್ವೆ ಮಾಡ್ಸಕ್ ಆಗಲ್ಲ ಅಂತ ತಾನೇ ನಾನು ಬೀಗ್ರು ಹೇಳಿರೋದಕ್ಕೆ ನಾನು ಒಪ್ಕೊಂಡು ಎಲ್ಲದನ್ನು ಕೂಡ ನಾನು
ಮದ್ವೆ ಆಗೋ ತರ ಒಳ್ಳೆ ರೀತಿಯಲ್ಲಿ ಆಗೋ ತರನೇ ಮಾಡಿ ಇಟ್ಟಿದೀನಿ. ಸುಮ್ನೆ ನೀವು ಮತ್ತೆ ಇವಾಗ ತಕರಾರ್ ತೆಗಿಬೇಡಿ ಅಂತ ಆಗ ಸುನಂದ ಹೇಳ್ತಿರ್ಬೇಕಾದ್ರೆ ಅದು ಹಾಗಲ್ಲ ಸುನಂದ ಅಂತ ಆಗ ವಿಠಲ್ ಮೂರ್ತಿ ಅವರು ಹೇಳ್ತಾರೆ, ರೀ ಸಾಕು ಕಂಡಿದೀನಿ ಸುಮ್ನಿರ್ರಿ. ನೋಡ್ರಿ ಅಷ್ಟೊಂದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಮ್ಗೆ ಮದ್ವೆ ಮಾಡಿಸುವಂತ ತಾಕತ್ತು ನಮ್ಗೆಲ್ರಿದೆ. ಅವ್ರು ಹೇಳಿದಕ್ಕೆ ನಾನ್ ಇವಾಗ ಒಪ್ಕೊಂಡು ಎಲ್ಲದನ್ನು ನಾನ್ ರೆಡಿ ಮಾಡ್ಸಾಗಿದೆ. ಸುಮ್ನೆ ಮತ್ತೆ ನನ್ಗೆ ಜಗಳ ಮಾಡಿ ಸಾಕಾಗ್ಬಿಟ್ಟಿದೆ. ಸುಮ್ನೆ ಮತ್ತೆ ನನ್ಗೆ ಕೋಪ ಬರ್ಸೋ ಹಾಗೆ ಮಾಡ್ಬೇಡಿ ನೀವು ಅಂತ ಹಾಗೆ ಗಂಡನಿಗೆ ಬೈದ್ ಬಿಡ್ತಾರೆ ಸುನಂದ. ಆಗ ಭಾಗ್ಯ ಅಪ್ಪನಿಗೆ ಕಣ್ಸನ್ನ ಮಾಡ್ಬಿಟ್ಟು ಸುಮ್ನಿರಗೇನೆ ಹೇಳ್ಬಿಡ್ತಾಳೆ. ಆಗ ಕುಸುಮನು ಕೂಡ, ನೋಡಿ ಸುನಂದ ಸುಮ್ನೆ ಜಗಳ ಮಾಡಿ ಮನ್ಸನ್ನ ಯಾಕೆ ಹಾಳು ಮಾಡ್ಕೊಂತೀರಾ, ಆಯ್ತು ಈ ವಿಷಯನ ಇಲ್ಲಿಗೆನೆ ಬಿಟ್ಬಿಡಿ ಅಂತ ಸುನಂದನ್ನು ಕೂಡ ಕುಸುಮ ಅವರು ಸಮಾಧಾನ ಮಾಡ್ಬಿಡ್ತಾರೆ. ಆಗ ಭಾಗ್ಯ, ಅತ್ತೆ ಮಾವ ನಿಮ್ದೇನನ್ನು ಕೂಡ ಅಭ್ಯಂತರ ಇಲ್ಲ ಅಂತಂದ್ರೆ ನಾನ್ ನಿಮ್ಮ ಹತ್ರ ಒಂದನ್ನ ಕೇಳ್ಬೇಕು, ಒಂದ್ ವಿಷಯದ ಬಗ್ಗೆ ಅಂತ ಭಾಗ್ಯ ಹೇಳ್ಬಿಡ್ತಾಳೆ. ಏನಕ್ಕಮ್ಮ ಅದಕ್ಕೆ ನೀನು ಅಷ್ಟೊಂದು ಯೋಚನೆ ಮಾಡ್ತಿದ್ಯಾ, ಅದೇನು ಅಂತ ಕೇಳು ಅಂತ ಆಗ ಕುಸುಮ ಹೇಳಿದ ತಕ್ಷಣ, ಅದೇನಿಲ್ಲ ಅತ್ತೆ, ನಾನು ಮದ್ವೆಗೆ ಅವ್ರನ್ನ ಕರೀಲ ಅಂತ ಕೇಳ್ತಾಳೆ. ಅವ್ರನ್ನ ಅಂತಂದ್ರೆ ಯಾರಮ್ಮ ಅಂತ ಆಗ ಕುಸುಮ ಕೇಳಿದ ತಕ್ಷಣ, ಅದೇ ಅತ್ತೆ ನಿಮ್ ಮಗನ ಅಂತ ಭಾಗ್ಯ ಹೇಳಿದ ತಕ್ಷಣ, ಬೇಡ ಖಂಡಿತವಾಗ್ಲೂ ಬೇಡ, ನೋಡು ಅವನ್ನ ಮದ್ವೆ ಕರ್ಸಿ ಸುಮ್ನೆ ಆಗ್ತಾ ಇರೋ ಮದ್ವೆನೂ ಕೂಡ ಹಾಳ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಆಗ ಕುಸುಮ ಅವರು ಹೇಳ್ಬಿಡ್ತಾರೆ. ಅದು ಹಾಗಲ್ಲ ಅತ್ತೆ, ಒಂದ್ ವೇಳೆ ಆಮೇಲೆ ಮದ್ವೆ ಕರ್ದಿಲ್ಲ ಅಂತ ಅಲ್ಲೇನಾದ್ರೂ ಮಂಟಪದ ಹತ್ರ ಬಂದ್ಬಿಟ್ಟು ಆಮೇಲೆ ಕೂಗಾಡಿ ಜಗಳ ಮಾಡಿದ್ರೆ ಏನ್ ಮಾಡೋದು ಅಂತ ಭಾಗ್ಯ ಕೇಳಿದ ತಕ್ಷಣ, ನೋಡಮ್ಮ ಭಾಗ್ಯ ಅವನ್ನ ಕರ್ದ್ಬಿಟ್ಟು ಮತ್ತೆ ಮನ್ಸಿನ ನೆಮ್ಮದಿನ ಹಾಳ್ ಮಾಡೋದಕ್ಕಿಂತ ಅಯೋಗ್ಯನ ಮದ್ವೆಗೆ ಕರಿದೇ ಇರೋದೇ ಎಷ್ಟು ವಾಸಿ. ಅದು ಅಲ್ಲದೆ ನಾವ್ ಯಾರನ್ನು ಬೇಡ, ಆ ಶ್ರೇಷ್ಠನೇ ನನ್ ಜೀವನದಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಅಂತ ನಮ್ಮನ್ನೆಲ್ಲ ಬಿಟ್ಟು ಹೋಗಿರೋದು ಅವನೇ ತಾನೆ. ಅಂತ ಅಯೋಗ್ಯನ ಈ ಮದುವೆಗೆ ಕರೆಯೋದು ಅವಶ್ಯಕತೆನೇ ಇಲ್ಲ ನೋಡಮ್ಮ ಭಾಗ್ಯ ಅಂತ ಆಗ ಧರ್ಮ ಹೇಳಿದ ತಕ್ಷಣ ಈ ಕಡೆ ಕುಸುಮನು ಕೂಡ, ಹೌದಮ್ಮ ಭಾಗ್ಯ ಅವನ್ನ ಕರೆಯೋದೇನಾದ್ರೂ ಯೋಚನೆ ನಿನ್ ಮನ್ಸಲ್ಲಿ ಇದ್ದಿದ್ರೆ ಫಸ್ಟ್ ಆ ಯೋಚನೆನ ತೆಗ್ದು ಹಾಕ್ಬಿಟ್ಟು ಈ ಮದ್ವೆ ಕಡೆ ಗಮನ ಕೊಡು, ಮದ್ವೆಗೆ ಏನೇನ್ ಕೆಲ್ಸ ಆಗ್ಬೇಕೋ ಅದ್ರ ಕಡೆ ಗಮನ ಕೊಡಮ್ಮ ಅಂತ ಕುಸುಮನು ಹೇಳ್ಬಿಡ್ತಾರೆ. ನೋಡಮ್ಮ ಭಾಗ್ಯ ಆ ತಲೆನೆಲ್ಲ ಅವನ್ ಬಗ್ಗೆ ಯೋಚನೆ ಮಾಡೋದನ್ನೆಲ್ಲ ಬಿಟ್ಬಿಟ್ಟು ಅದೇನು ಮದ್ವೆಗೆ ಚಪ್ರ ಹಾಕ್ಬೇಕು ಅಂತ ಹೇಳಿದೆಲ್ಲ ಏನಾಯ್ತು, ಅದ್ರ ಬಗ್ಗೆ ಏನಾದ್ರೂ ಯೋಚನೆ ಮಾಡಿದ್ಯಾ ಅಂತ ಕೇಳ್ಬಿಡ್ತಾರೆ. ಅಯ್ಯೋ ಅತ್ತೆ ನಾನು ಈ ಗಲಾಟೆಯಲ್ಲಿ ಮರ್ತೇನೆ ಹೋಗಿದ್ದೆ, ಅದು ಪಕ್ಕದ ಮನೆ ಸುಮತಿ ಅಕ್ಕ ಫ್ರೀ ಆದ್ಮೇಲೆ ಬಂದ್ ಮಾತಾಡು, ಅದ್ರ ಬಗ್ಗೆ ಎಲ್ಲ ನೋಡೋಣ ಅಂತ ಹೇಳಿದ್ದಾರೆ ಅಂತ ಭಾಗ್ಯ ಹೇಳಿದ ತಕ್ಷಣ, ನೋಡ್ ಮತ್ತೆ ಆಗ್ಬೇಕಾಗಿರುವ ಮುಖ್ಯವಾಗಿ ಇದೊಂದು ಕೆಲ್ಸನ್ ಬಿಟ್ಬಿಟ್ಟು ಏನೇನೋ ಕೆಲ್ಸದ ಬಗ್ಗೆ ಯೋಚನೆ ಮಾಡ್ತಿರ್ತೀಯ, ಫಸ್ಟ್ ಅವ್ರ ಹತ್ರ ಎಲ್ಲ ಹೋಗ್ಬಿಟ್ಟು ಅದ್ರ ಬಗ್ಗೆ ಏನೇನ್ ಚಪ್ರ ಹಾಕೋದಂತ ಅದನ್ ಬಗ್ಗೆ ಎಲ್ಲ ಮಾತಾಡ್ಕೊಂಡ್ ಬಾರಮ್ಮ ಅಂತ ಹೇಳ್ಬಿಟ್ಟು ಭಾಗ್ಯನ ಅಲ್ಲಿಂದ ಕಳಿಸ್ಬಿಟ್ಟು, ಪಾಪ ಭಾಗ್ಯ ಈ ಮದ್ವೆ ಚೆನ್ನಾಗ್ ಆಗ್ಬೇಕು ಅಂತ ಎಲ್ಲದನ್ನು ತಾನೇ ಮುಂದೆ ನಿಂತು ಮಾಡ್ಬೇಕು ಅಂತ ಎಷ್ಟೊಂದು ಒದ್ದಾಡ್ತಾ ಇದ್ದಾಳೆ ಪಾಪ ಭಾಗ್ಯ ಅಂತ ಕುಸುಮ ಹೇಳ್ತಿದ್ರೆ, ಹೌದು ಭಾಗ್ಯನು ಕೂಡ ತುಂಬಾನೇ ಕಷ್ಟ ಪಡ್ತಿದ್ದಾಳೆ. ಯಾವ್ದೇ ಅಡ್ಡಿ ಆತಂಕ ಇಲ್ಲದೆ ಮದುವೆ ಒಂದು ಚೆನ್ನಾಗ್ ನಡೆದ್ರೆ ಅಷ್ಟೇನೆ ಸಾಕು ಅಂತ ಆಗ ಧರ್ಮನು ಹೇಳ್ತಾ ಇರ್ತಾರೆ. ಇನ್ನ ಒಂದ್ ಕಡೆ ಭಾಗ್ಯನ್ ಮನೆ ಮುಂದೆ ಟೆಂಪೋದಿಂದ ಒಂದಷ್ಟು ಜನ ಬಂದು ಇಳಿತಾರೆ. ಆಗ ಅದ್ರಲ್ಲಿ ಒಬ್ಬ ವ್ಯಕ್ತಿ, ಮೀನಾಕ್ಷಿ ಮೇಡಮ್ ಕಳಿಸಿರೋ ಲೊಕೇಶನ್ ಇಲ್ಲೇನೆ ತೋರಿಸ್ತಾ ಇದೆ ಅಂತ ಆ ವ್ಯಕ್ತಿ ಮಾತಾಡ್ತಾ ಇರ್ಬೇಕಾದ್ರೆ ಆಗ ಸುನಂದ ಅಲ್ಲಿಗೆ ಬಂದ್ಬಿಡ್ತಾರೆ. ಯಾರಪ್ಪ ನೀವು ಅಂತ ಕೇಳಿದ ತಕ್ಷಣ, ಭಾಗ್ಯ ಅವ್ರ ಮನೆ ಇದೆನಾ ಅಂತ ಕೇಳ್ತಾರೆ. ಹೌದು ಭಾಗ್ಯ ಮನೆ ಇದೆ, ನೀವ್ಯಾರು ಅಂತ ಸುನಂದ ಕೇಳಿದ ತಕ್ಷಣ, ನಾವು ಮೀನಾಕ್ಷಿ ಮೇಡಮ್ ಕಳಿಸಿದ್ದಾರೆ, ನಾವು ಡೆಕೋರೇಷನ್ ಅವರು ಅಂತ ಈ ವ್ಯಕ್ತಿ ಹೇಳಿದ ತಕ್ಷಣ, ಏನೋ ಡೆಕೋರೇಷನ್ ಅಂತ ಆಗ ಸುನಂದ ಕೇಳಿದ ತಕ್ಷಣ, ಹೌದು ನಾವು ಮದ್ವೆಗೆ ಚಪ್ರ ಹಾಕಕ್ಕೆ ಬಂದಿದೀವಿ, ಮೀನಾಕ್ಷಿ ಅವರನ್ನೇ ನಮ್ಮನ್ನ ಕಳಿಸಿರೋದು ಅಂತ ವ್ಯಕ್ತಿ ಹೇಳಿದ ತಕ್ಷಣ ಈ ಕಡೆ ಸುನಂದಗಂತೂ ತುಂಬಾನೇ ಖುಷಿಯಾಗಿ, ಬನ್ರಪ್ಪ ಬನ್ನಿ ಭಾಗ್ಯ ಮನೆ ಇದೆ, ನೀವು ಮದ್ವೆಗೆ ಚಪ್ರ ಹಾಕ್ಬೇಕಾಗಿರೋದು ಇದೇ ಮನೆ ಅಂತ ಹೇಳ್ಬಿಟ್ಟು ಸುನಂದ ಅಂತೂ ತುಂಬಾನೇ ಖುಷಿಯಾಗಿ ಅವ್ರನ್ನ ಮನೆ ಒಳಗಡೆ ಕರ್ಕೊಂಡು ಹೋಗಿ ಹಾಗೆ ಸೋಫಾ ಮೇಲೆ ಕೂತ್ಕೊಳ್ಳಕ್ಕೆ ಹೇಳ್ತಾರೆ. ನೀವು ಕೂತ್ಕೊಂಡು ಮಾತಾಡ್ತೀರಿ, ನಾನು ಕಾಫಿ ತಗೋ ಬರ್ತೀನಿ ಅಂತ ಆಗ ಸುನಂದ ತುಂಬಾನೇ ಖುಷಿಯಾಗಿದ್ರೆ ಆಗ ಅದೇ ಟೈಮ್ಗೆ ಹೊರಗಡೆಯಿಂದ ಭಾಗ್ಯನು, ಅತ್ತೆ ಚಪ್ರ ಹಾಕಕ್ಕೆ ನಾನು ಎಲ್ಲ ವ್ಯವಸ್ಥೆ ಮಾಡಿದೀನಿ ಅಂತ ಮಾತಾಡ್ಕೊಂಡು ಭಾಗ್ಯ ಮನೆ ಒಳಗಡೆ ಬಂದ್ಬಿಡ್ತಾನೆ. ಆಗ ಅಲ್ಲಿ ಕೂತ್ಕೊಂಡಿರೋ ವ್ಯಕ್ತಿ ಮಾತ್ರ, ಮೇಡಮ್ ಚಪ್ರ ಹಾಕೋ ಬಗ್ಗೆ ನೀವೇನನ್ನು ಕೂಡ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ, ಯಾಕಂತಂದ್ರೆ ಮೀನಾಕ್ಷಿ ಮೇಡಮ್ ನಮ್ಗೇನೆ ಎಲ್ಲ ಕಾಂಟ್ರಾಕ್ಟ್ ಅನ್ನು ಕೂಡ ಕೊಟ್ಬಿಟ್ಟಿದ್ದಾರೆ, ಹಾಗೆ ನಿಮ್ ಮನೆ ಮುಂದೆ ಚಪ್ರ ಹಾಕೋದು ಹಾಗೆ ಮಂಟಪ ಡೆಕೋರೇಷನ್ ಎಲ್ಲದನ್ನು ಕೂಡ ನಾವೇನೆ ನೋಡ್ಕೊಂತ ಇದೀವಿ ಅಂತ ಆ ವ್ಯಕ್ತಿ ಹೇಳಿದ ತಕ್ಷಣ ಈ ಕಡೆ ಭಾಗ್ಯ ಮತ್ತೆ ಭಾಗ್ಯನ್ ಮನೆಯವರಿಗೆಲ್ಲ ತುಂಬಾನೇ ಬೇಜಾರಾಗ್ತಿದ್ರೆ ಸುನಂದ ಮಾತ್ರ ತುಂಬಾನೇ ಖುಷಿಯಾನೆ ಆಗ್ತಾ ಇರ್ತಾರೆ. ಮೇಡಮ್ ಹಾಗಾಗಿ ನೀವ್ ಯಾವ್ದೇ ಚಪ್ರ ಹಾಕೋದು ಮತ್ತೆ ಡೆಕೋರೇಷನ್ ಬಗ್ಗೆ ನೀವು ಒಂದನ್ನು ಕೂಡ ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ, ಮೀನಾಕ್ಷಿ ಮೇಡಮ್ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ, ಅವ್ರ ಸ್ಟ್ಯಾಂಡರ್ಡ್ ತಕ್ಕಂತೆನೆ ಎಲ್ಲ ನೀಟಾಗಿನೇ ಡೆಕೋರೇಷನ್ ಮಾಡ್ಬೇಕು ಅಂತ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಮೀನಾಕ್ಷಿಗೆ ಮತ್ತೆ ಆ ವ್ಯಕ್ತಿ ಕಾಲ್ ಮಾಡಿ, ಮೇಡಮ್ ನೀವು ಕಳ್ಸಿರೋ ಲೊಕೇಶನ್ಗೆ ನಾವು ಬಂದ್ಬಿಟ್ಟಿದೀವಿ, ಹಾಗೆ ನೀವು ಹೇಳಿರೋ ಎಲ್ಲ ಕೆಲಸನೂ ಕೂಡ ಚೆನ್ನಾಗಿನೇ ಮಾಡ್ಬಿಡ್ತೀವಿ ಅಂತ ಆ ವ್ಯಕ್ತಿ ಫೋನ್ ಮಾಡಿ, ಬಂದ್ರೋ ಬೇಗನೆ ಕೆಲಸನೆಲ್ಲ ಶುರು ಮಾಡ್ಕೊಂಡ್ ಬಿಡೋಣ ಅಂತ ಹೇಳ್ಬಿಟ್ಟು ಭಾಗಿನ್ ಮನೆ ಹೊರಗಡೆ ಬಂದ್ಬಿಟ್ಟು ಆಲ್ರೆಡಿ ಚಪ್ರ ಮತ್ತೆ ಡೆಕೋರೇಷನ್ ಎಲ್ಲ ಕೆಲಸನೂ ಕೂಡ ಸ್ಟಾರ್ಟ್ ಮಾಡ್ಬಿಡ್ತಾರೆ. और ये हुआ अकबर नंबर 10 का। नंबर 10 का तो मैं भी फैन हूँ।
That's why I pay just 10 rupees brokerage for intraday and F&O trades on Kotak Neo. आप भी बनो तेज ट्रेडर कोटक नियो पर and pay just 10 rupees brokerage for intraday and F&O trades. Download the Kotak Neo app. Investments in securities market are subject to market risks. Read all the related documents carefully before investing. ಪ್ರತಿದಿನವೂ ಬೇಕು ಒಂದು ಸ್ಟ್ರಾಂಗ್ ಸ್ಟಾರ್ಟ್. ಹೇಗೆ? ಹೀಗೆ Only strong. 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 ನೆಸ್ಕೆಫೆ ಸನ್ರೈಸ್ ನೊಂದಿಗೆ ಪ್ರತಿದಿನ ಸ್ಟ್ರಾಂಗ್ ಆಗಿ ಪ್ರಾರಂಭಿಸಿ. ಬಿಡ್ತಾರೆ. ಈ ಕಡೆ ಭಾಗ್ಯ ಮಾತ್ರ ಮನೆಯಿಂದ ಹೊರಗಡೆ ಬಂದು ತುಂಬಾನೇ ಬೇಜಾರಾಗಿ ಅದನ್ನೆಲ್ಲ ನೋಡ್ಕೊಂಡು, ಸರ್ ಆ ಹೂವಿನ ಬಂದಿದೆ ಅದನ್ನ ಸ್ವಲ್ಪ ಮೇಲ್ಗಡೆ ಹಾಕ್ತೀರಾ ಅಂತ ಭಾಗ್ಯ ಕೇಳ್ತಿರ್ಬೇಕಾದ್ರೆ ಆಗ ಆ ವ್ಯಕ್ತಿ ಮಾತ್ರ ಕೋಪ ಮಾಡ್ಕೊಂಡು, ಇಲ್ಲ ಮೇಡಮ್ ಅದನ್ನೆಲ್ಲ ಹಾಗೇನೆ ಇರೋದು, ನೀವ್ ಹೇಳಿದಿರ ಅಂತ ಅದನ್ನೆಲ್ಲ ಸರಿ ಮಾಡಕ್ ಆಗಲ್ಲ, ನಮ್ಮ ಐಡಿಯಾನೇ ಬೇರೆ ಇದೆ, ಸೊ ನೀವು ಪ್ಲೀಸ್ ಸ್ವಲ್ಪ ಸುಮ್ನಿರಿ ಅಂತ ಭಾಗ್ಯನಿಗೆ ಬೈದ್ ಬಿಡ್ತಾನೆ. ಆಗ ಭಾಗ್ಯ ಅಂತೂ ತುಂಬಾನೇ ಬೇಜಾರಾಗ್ಬಿಡ್ತಾಳೆ. ಅಲ್ಲ ಈ ತರ ಇವಾಗ ನಮ್ ಮನೆ ಮದ್ವೆ ಕೆಲ್ಸ ಅಂತಂದ್ರೆ ನಾವು ಓಡಾಡ್ಕೊಂಡು ಎಲ್ಲ ಮಾಡಿದ್ರೇನೆ ಚೆನ್ನಾಗಿರುತ್ತೆ. ಆದ್ರೆ ನಾವ್ ಇವಾಗ ಏನೇನು ಕೆಲ್ಸನೇ ಮಾಡ್ದೆ ಸುಮ್ನೆ ನಿಂತ್ಕೊಂಡಿದ್ರೆ ನಾವು ಬೇರೆ ಯಾರದ್ದೋ ಮದ್ವೆಗೆನೆ ಬಂದಿದೀವಿ ಅಂತ ನಮ್ಗ ಅನ್ಸುತ್ತೆ. ದೇವ್ರೆ ಇದೇನ್ ಆಗ್ತಾ ಇದೆ, ನಾನೇ ಎಲ್ಲ ಜವಾಬ್ದಾರಿ ತಗೊಂಡು ಕೆಲಸ ಮಾಡ್ಬೇಕು ಅನ್ಕೊಳ್ಳೋದಿದ್ರೆ ಆದ್ರೆ ಇಲ್ಲಿ ಆಗ್ತಾ ಇರೋದೇ ಬೇರೆ ಅಂತ ಭಾಗ್ಯ ಮಾತಾಡ್ಕೊಂಡು ತುಂಬಾನೇ ಬೇಜಾರಾಗ್ತಾಳೆ. ಆಗ ಭಾಗ್ಯ ಮಾತ್ರ ಅದನ್ನೆಲ್ಲ ನೋಡ್ಕೊಂಡು ತುಂಬಾನೇ ಬೇಜಾರಾಗಿ ಬಾಗ್ಲಿಗೆ ಹೂವನ್ನೇ ಹಾಕಿಲ್ಲ. ಸ್ವಲ್ಪ ಹೂ ಇದೆ ಅದನ್ನ ತಗೊಬಂದ್ ನಾನೇನೆ ಹೂ ಹಾಕ್ತೀನಿ ಅಂತ ಭಾಗ್ಯ ಒಳಗಡೆಯಿಂದ ಒಂದಷ್ಟು ಹೂ ತಗೊಬಂದು ಬಾಗ್ಲಿಗೆಲ್ಲ ಹಾಕ್ತಾ ಇರ್ಬೇಕಾದ್ರೆ ಆ ವ್ಯಕ್ತಿ ಮತ್ತೆ ಪುನಃ ಅಲ್ಲಿಗೆ ಬಂದ್ಕೊಂಡು, ಮೇಡಮ್ ಏನ್ ಮಾಡ್ತಿದ್ದೀರಾ ನೋಡಿ, ನೀವ್ ಈ ತರ ಎಲ್ಲ ಹೂ ಹಾಕಿದ್ರೆ ಸ್ಟ್ಯಾಂಡರ್ಡ್ ಆಗಿ ಕಾಣಲ್ಲ ಮೇಡಮ್, ನಾನೇನೆ ಹೇಳಿಲ್ವಾ ಎಲ್ಲದನ್ನು ಕೂಡ ನಾವೇನೆ ಮಾಡ್ತೀವಂತ, ಸುಮ್ನೆ ನೀವು ಮಧ್ಯದಲ್ಲಿ ಡಿಸ್ಟರ್ಬ್ ಮಾಡ್ಬೇಡಿ ಮೇಡಮ್ ಅಂತ ಹೇಳ್ಬಿಟ್ಟು ಭಾಗ್ಯ ಹಾಕಿರೋ ಹೂವನ್ನೆಲ್ಲ ತೆಗೆದು ಬಿಸಾಕ್ಬಿಡ್ತಾನೆ. ಆಗ ಭಾಗ್ಯ ಅಂತೂ ತುಂಬಾನೇ ಬೇಜಾರಾಗ್ಬಿಟ್ಟು, ಪೂಜನ್ ಮದ್ವೆ ಜವಾಬ್ದಾರಿ ನಂದು, ಎಲ್ಲದನ್ನು ನಾನೇನೆ ಮಾಡ್ಬೇಕು ಅಂತ ಎಷ್ಟು ಆಸೆ ಕನ್ಸನ್ನ ಕಟ್ಕೊಂಡಿದೆ ಅಂತ ಹಾಗೆ ಮಾತಾಡ್ಕೊಂಡು ಬೇಜಾರಲ್ಲಿ ಕಣ್ಣೀರ್ ಹಾಕ್ತಾ ಇರ್ತಾಳೆ. ಇನ್ನ ಮಾರನೇ ದಿನ ಬೆಳಿಗ್ಗೆನೆ ಭಾಗ್ಯನ್ ಮನೆಯವ್ರು ಎಲ್ರು ಕೂಡ ರೆಡಿ ಆಗ್ಬಿಟ್ಟು ಹಾಗೆ ಪಕ್ಕದ ಮನೆ ಎಲ್ರು ಕೂಡ ಕರ್ಕೊಂಡು ಭಾಗ್ಯ ಮದ್ವೆ ಮಂಟಪದ ಹತ್ರ ಬಂದಿರ್ತಾಳೆ. ಮದ್ವೆ ಮಂಟಪದ ಒಳಗಡೆ ಬಂದ್ಬಿಟ್ಟು ಅದನ್ನೆಲ್ಲ ನೋಡ್ಕೊಂಡು ಈ ಕಡೆ ಭಾಗ್ಯನ್ ಮನೆಯವರಿಗೆಲ್ಲ ತುಂಬಾನೇ ಖುಷಿ ಆಗ್ತಾ ಇದ್ರೆ ಭಾಗ್ಯ ಮಾತ್ರ ಬೇಜಾರು ಮಾಡ್ಕೊಂಡಿರ್ತಾಳೆ. ಆಗ ಸುನಂದ ಅವರು, ಏನೇ ಭಾಗ್ಯ ಇದು ಮದ್ವೆ ಮಂಟಪ ನೋಡಿದ್ರೆ ಒಳ್ಳೆ ಅರಮನೆ ಇದ್ದಂಗೆ ಇದೆ ಕಣೆ, ನಮ್ಮಂತವ್ರಿಗೆ ಇಲ್ಲೆಲ್ಲ ಮದ್ವೆ ಮಾಡೋಕೆ ಈ ಜನ್ಮದಲ್ಲಿ ಸಾಧ್ಯನೇ ಇಲ್ಲ, ಜೀವನ ಪರ್ಯಂತ ನಾವು ದುಡಿದಿದ್ರು ಇಂಥ ಜಾಗದಲ್ಲೆಲ್ಲ ನಮ್ಗೆಲ್ಲ ಮದ್ವೆ ಮಾಡುವ ಯೋಗ್ಯತೆ ಎಲ್ಲೇ ಇದೆ ಭಾಗ್ಯ ನೋಡು, ಬೀಗ್ರು ಹೇಳಿದಕ್ಕೆ ನೋಡು ಅವ್ರ ಅಂತಸ್ತಿಗೆ ತಕ್ಕಾಗಿ ಒಳ್ಳೆ ಜಾಗನೇ ಹುಡುಕ್ ಬಿಟ್ಟಿದ್ದಾರೆ, ನಾನು ಅವ್ರು ಹೇಳಿದಕ್ಕೆಲ್ಲ ಒಪ್ಕೊಂಡು ಒಳ್ಳೆ ಕೆಲ್ಸನೇ ಮಾಡಿದೀನಿ, ಹಾಗಾಗಿನೇ ನೋಡೆ ಭಾಗ್ಯ ನಮ್ ಪೂಜನ್ ಮದ್ವೆ ಇಷ್ಟೊಂದು ಅದ್ದೂರಿಯಾಗಿ ಇಷ್ಟು ದೊಡ್ಡ ಜಾಗದಲ್ಲಿ ಆಗೋ ತರ ಆಯ್ತು ಅಂತ ಸುನಂದ ಹೇಳ್ತಾ ಇರ್ಬೇಕಾದ್ರೆ ಈ ಮಾತನ್ನ ಕೇಳಿಸ್ಕೊಂಡು ಭಾಗ್ಯನ್ ಮನೆಯವರಿಗೆಲ್ಲ ತುಂಬಾನೇ ಬೇಜಾರಾಗ್ಬಿಡುತ್ತೆ. ಆಗ ಕುಸುಮ ಅವರು ಕೋಪ ಮಾಡ್ಕೊಂಡು, ಅಲ್ಲ ಸುನಂದ ಯಾಕೆ ಈ ತರ ಎಲ್ಲ ಮಾತಾಡ್ತಾ ಇದ್ದೀರಾ ಅಂತ ಕೇಳ್ಬಿಡ್ತಾರೆ. ಅಯ್ಯೋ ಬೀಗ್ಯಮ್ಮ ನಾನೇನ್ ತಪ್ಪು ಮಾಡಿದೀನಿ, ನಾನು ಇರೋದನ್ನೇ ತಾನೇ ಮಾತಾಡ್ತಾ ಇರೋದು, ನಮ್ ಯೋಗ್ಯತೆಗೆ ನಮ್ಗೆ ಇಂಥ ಜಾಗದಲ್ಲೆಲ್ಲ ಮದ್ವೆ ಮಾಡಿಸ್ಕೊಡುವ ಯೋಗ್ಯತೆ ನಮ್ಗೇನಾದ್ರೂ ಇದೆಯಾ, ಅದು ಅಲ್ಲದೆ ನಾನು ಬೀಗ್ತಿಯಮ್ಮ ಅವ್ರು ಹೇಳಿರೋದಕ್ಕೆ ಒಪ್ಕೊಂಡು ನಾನು ಒಳ್ಳೆ ಕೆಲ್ಸನೇ ಮಾಡಿದೀನಿ, ಇದ್ರದಿಂದ ಭಾಗ್ಯನ್ ಸ್ವಲ್ಪ ದುಡ್ಡನ್ನು ಕೂಡ ಮಿಕ್ಕುತ್ತೆ, ನಾನೇನಾದ್ರೂ ತಪ್ಪಾಗಿ ಮಾಡಿದೀನ ಅಂತ ಆಗ ಸುನಂದ ಕೇಳ್ತಿರ್ಬೇಕಾದ್ರೆ, ಹೌದೌದು ನೀವೇನನ್ನು ಕೂಡ ತಪ್ಪೇನೆ ಮಾಡಿಲ್ಲ, ಸರಿ ಆಯ್ತು ಈಗ ಅದ್ರ ಬಗ್ಗೆ ಚರ್ಚೆ ಯಾಕೆ, ಫಸ್ಟ್ ಒಳಗಡೆ ಹೋಗೋಣ, ಅಲ್ಲಿ ಬಂಡಿ ಕೆಲ್ಸ ಬಿದ್ದಿದೆ, ಎಲ್ರು ಸೇರ್ಕೊಂಡು ಸ್ವಲ್ಪ ಬೇಗನೆ ಕೆಲ್ಸನೆಲ್ಲ ಮುಗಿಸ್ಕೊಂಡ್ ಬಿಡೋಣ, ಏನಮ್ಮ ಪೂಜಾ ಹುಡ್ಗನ್ ಮನೆಯವರು ಎಲ್ಲಿ ಬರ್ತಿದ್ದಾರೆ ಅಂತ ಒಂದ್ ಫೋನ್ ಮಾಡಿ ಕೇಳಮ್ಮ ಅಂತ ಕುಸುಮ ಅವರು ಪೂಜನಿಗೆ ಹೇಳಿದ ತಕ್ಷಣ ಸರಿ ಆಯ್ತು ಅತ್ತೆ ಫೋನ್ ಮಾಡ್ತೀನಿ ಅಂತ ಆಗ ಪೂಜಾ ಹೇಳ್ತಾಳೆ. ಆಗ ಧರ್ಮ ಅವರು, ಬೇಡಮ್ಮ ಅಳಿಯಂದ್ರು ಫೋನ್ ಡ್ರೈವಿಂಗ್ ಮಾಡ್ತಾ ಇರ್ಬೋದು, ಸ್ವಲ್ಪ ಇರು ಅವರನ್ನೇ ಫೋನ್ ಮಾಡ್ತಾರ ಅಂತ ವೇಟ್ ಮಾಡೋಣ ಅಂತ ಆಗ ಧರ್ಮ ಅವರು ಹೇಳ್ಬಿಡ್ತಾರೆ. ಈ ಕಡೆ ಆಗ ಅದೇ ಟೈಮ್ಗೆ ಸರಿಯಾಗಿ ತನ್ವಿನು ಕೂಡ ಎಲ್ರು ಒಂದ್ ಸೆಲ್ಫಿ ತಗೊಳ್ಳೋಣ ಅಂತ ಸೆಲ್ಫಿ ತಗೊಂತಾ ಇರ್ತಾರೆ. ಆಗ ಡೆಕೋರೇಷನ್ ಇನ್ಚಾರ್ಜ್ ಎಲ್ಲ ಅವನು ಬಂದ್ಬಿಟ್ಟು, ಮೇಡಮ್ ಆಲ್ರೆಡಿ ನನ್ಗೆ ಮೀನಾಕ್ಷಿ ಮೇಡಮ್ ಹೇಳಿದ್ದಾರೆ, ನೀವು ಬಂದ್ ಕೂಡ್ಲೆ ವೆನ್ಯೂ ಎಲ್ಲ ಹೇಗ್ ಡೆಕೋರೇಟ್ ಆಗಿದೆ ಅಂತ ನಿಮ್ಗೆಲ್ಲ ತೋರ್ಸಕ್ ಹೇಳಿದ್ದಾರೆ, ಬನ್ನಿ ಮೇಡಮ್ ತೋರಿಸ್ತೀನಿ ಅಂತ ಭಾಗ್ಯನ್ ಮನೆಯವರನ್ನೆಲ್ಲರನ್ನು ಕೂಡ ಕರ್ಕೊಂಡು ಹೋಗ್ತಾನೆ. ಇನ್ನ ಒಂದ್ ಕಡೆ ಹಾಗೆ ಮಂಟಪದ ಹತ್ರನೇ ಕೂತ್ಕೊಂಡು ಭಾಗ್ಯ ಕುಸುಮ ಮತ್ತೆ ಪೂಜೆ ಸೇರ್ಕೊಂಡು ಎಲ್ಲ ಏನೇನ್ ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಂತ ಇರ್ತಾರೆ. ಈ ಕಡೆ ಸುನಂದ ಮಾತ್ರ ಅಕ್ಕಪಕ್ಕದ ಮನೆಯವ್ರ ಜೊತೆಗೇನೆ ಸೇರ್ಕೊಂಡು ಎಲ್ಲ ಕಡೆನೂ ಹಾಗೆ ರೌಂಡ್ ಹೊಡ್ಕೊಂಡು ಅಲ್ಲಿಗ್ ಬಂದ್ಕೊಂಡು, ಏನೇ ಆಗ್ಲಿ ಸುನಂದ ನೀವು ಬೀಗ್ರು ಹೇಳಿರೋದಕ್ಕೆಲ್ಲ ಒಪ್ಕೊಂಡು ಒಳ್ಳೆ ಕೆಲ್ಸನೇ ಮಾಡಿದೀರಾ, ಪಾಪ ಭಾಗ್ಯನ ಹತ್ರ ಇಷ್ಟೆಲ್ಲ ಮಾಡಕ್ ಆಗ್ತಾ ಇತ್ತಾ, ಒಳ್ಳೆ ಕೆಲ್ಸನೇ ಮಾಡಿದೀರಾ, ಅವ್ರು ಚೆನ್ನಾಗಿನೇ ಎಲ್ಲ ಡೆಕೋರೇಷನ್ ಮಾಡಿದ್ದಾರೆ ಅಂತ ಭಾಗ್ಯನ್ ಮುಂದೆ ಬಂದು ನಿಂತ್ಕೊಂಡು ಹೇಳ್ತಿರ್ಬೇಕಾದ್ರೆ ಈ ಮಾತನ್ನೆಲ್ಲ ಕೇಳಿಸ್ಕೊಂಡು ಭಾಗ್ಯನಿಗಂತೂ ತುಂಬಾನೇ ಬೇಜಾರಾಗ್ತಾ ಇರುತ್ತೆ. ಹೌದು ಭಾಗ್ಯ ಇವರೆಲ್ಲ ಹೇಳ್ತಿರೋದು ಕರೆಕ್ಟ್ ಆಗಿದೆ, ನಮ್ಗೆ ಉಳ್ಕೊಳಕ್ ಅಲ್ಲೆಲ್ಲ ಕೋಣೆ ಕೊಟ್ಟಿದ್ದಾರೆ ನೋಡು ಎಷ್ಟೊಂದು ಚೆನ್ನಾಗಿದೆ ಗೊತ್ತಾ ಅಂತ ಹಾಗೆ ಸುನಂದನು ಕೂಡ ಹೇಳ್ತಾ ಇರ್ತಾರೆ. ಆಗ ಕುಸುಮ ಅವರು ಭಾಗ್ಯ ಬೇಜಾರಾಗಿರೋದನ್ನ ನೋಡ್ಕೊಂಡು, ಸಾಕು ಅದ್ರ ಬಗ್ಗೆ ಎಲ್ಲ ಗುಣಗಾನ ಮಾಡಿರೋದು, ಇವಾಗ ಪೂಜೆಗೆ ಏನೇನ್ ಬೇಕೋ ಅದ್ರ ಬಗ್ಗೆನೂ ಸ್ವಲ್ಪ ಗಮನ ಕೊಡಿ ಸುನಂದ ಅಂತ ಹೇಳ್ಬಿಡ್ತಾರೆ. ಆಗ ಸುನಂದ ಅವರು ಮತ್ತೆ ಕೋಪ ಮಾಡ್ಕೊಂಡ್ ಬಿಡ್ತಾರೆ.
ಆಗ ಕುಸುಮ ಅವರು ಹೇಳ್ಬಿಡ್ತಾರೆ, ಏನಮ್ಮ ಭಾಗ್ಯ ನೋಡು, ಈ ಶಾಸ್ತ್ರ ಅದು ಇದು ಎಲ್ಲ ಇದೆಯಲ್ವಾ, ನಮ್ ಸಂಪ್ರದಾಯ ಬದ್ಧವಾಗಿನೇ ನಾವ್ ಎಲ್ಲದನ್ನು ಮಾಡ್ಕೋಬೇಕು. ಯಾವ್ದೇ ಕಾರಣಕ್ಕೂ ನಾವು ಅದ್ರಲ್ಲಿ ಯಾವ್ದನ್ನು ಸ್ವಲ್ಪನೂ ಕೂಡ ಆಚೆ ಈಚೆ ಆಗದೆ ಇರ್ತಾರ ನಾವು ನೋಡ್ಕೋಬೇಕಮ್ಮ ಭಾಗ್ಯ ಅಂತ ಕುಸುಮ ಹೇಳಿದ ತಕ್ಷಣ, ಹೌದತ್ತೆ ನೀವ್ ಹೇಳ್ತಾ ಇರೋದು ಕರೆಕ್ಟ್, ನಾವು ಎಲ್ಲ ಶಾಸ್ತ್ರನು ಕೂಡ ನಮ್ ಸಂಪ್ರದಾಯ ಬದ್ಧವಾಗಿನೇ ಮಾಡೋಣ, ಅದ್ರಲ್ಲಿ ನಾವು ಯಾವ್ದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗೋದೇ ಬೇಡ ಅತ್ತೆ ಅಂತ ಭಾಗ್ಯ ಹೇಳ್ತಾ ಇರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.